ಎಲ್ರಿಗೂ ನಮಸ್ತೆ. ಐ ಹೋಪ್ ಫಸ್ಟ್ ಯೂನಿಟ್ ಎಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಾ. ಸೊ ಫಸ್ಟ್ ಯೂನಿಟಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿರೋದು. ಫಸ್ಟ್ ಯೂನಿಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬನ್ನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಯೂನಿಟ್ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಅದು ಕಂಟಿನ್ಯೂಟಿ ಕೊಡ್ತಾ ಇರುತ್ತೆ. ಫಸ್ಟ್ ಯೂನಿಟಲ್ಲಿ ತುಂಬ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಫಸ್ಟ್ ಯೂನಿಟಲ್ಲಿ. ಸೊ ಈಗ ನಾವು ಸೆಕೆಂಡ್ ಯೂನಿಟ್ ಎಂಟ್ರಿ ಕೊಟ್ಟಿದ್ದೀವಿ. ಸೆಕೆಂಡ್ ಯೂನಿಟ್ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬರೋಣ, ಯೂನಿಟ್ 1ನಲ್ಲಿ ಏನೇನು ಸ್ಟಡಿ ಮಾಡಿದ್ವಿ ಅಂತ. ನಾವು ಯೂನಿಟ್ 1ನಲ್ಲಿ ನಾವು ಸ್ಟಡಿ ಮಾಡಿದ ಪ್ರಕಾರ ಫಸ್ಟು ಪ್ರಾಪರ್ಟಿ ಅಂದರೆ ಏನು ಅಂತ ನೋಡಿದ್ವಿ. ಆ ಪ್ರಾಪರ್ಟಿಯಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಅಂದರೆ ಏನು, ಅದೇ ಪ್ರಾಪರ್ಟಿಯಲ್ಲಿ ಮೂವೇಬಲ್ ಪ್ರಾಪರ್ಟಿ ಅಂದರೆ ಏನು ಅಂತ ನೋಡಿದ್ವಿ. ಚಿರಾಸ್ತಿ ಸ್ಥಿರಾಸ್ತಿ ಅಂದರೆ ಏನು ಅಂತ ನೋಡಿದ್ವಿ. ಇದಾದಮೇಲೆ ಯಾವ್ಯಾವ ಕಂಡೀಷನ್ಸ್ಗಳಿರುತ್ತೆ, ಕೆಪಾಸಿಟಿ ಏನು ಟ್ರಾನ್ಸ್ಫರ್ ಮಾಡೋಕ್ಕೆ, ಡಾಕ್ಟ್ರೈನ್ ಆಫ್ ಅಕ್ಯುಮುಲೇಷನ್ ಆಗಿರಬಹುದು, ಅಥವಾ ಇದಾದಮೇಲೆ ಪರ್ಪೆಕ್ಚುಟಿ ಅಗೇನೆಸ್ಟ್ ರೂಲ್ ಆಗಿರಬಹುದು. ಇಂಥ ಸುಮಾರು ಕಾನ್ಸೆಪ್ಟ್ಗಳನ್ನು ಎಲ್ಲದನ್ನು ನೋಡ್ಕೊಂಡು ಯೂನಿಟ್ 1ನಲ್ಲಿ ಬಂದ್ವಿ. ಈ ಎಲ್ಲ ಕಾನ್ಸೆಪ್ಟ್ಗಳು ಯಾವುದ್ರಲ್ಲಿ ಇತ್ತು ಅಂತಂತಂದರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಇತ್ತು. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಇತ್ತು. ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟಲ್ಲಿ ಯಾವ ಸೆಕ್ಷನಿಂದ ಎಲ್ಲಿ ತನಕ ಇತ್ತು ಅಂತ ಮತ್ತೊಂದ್ಸಲ ನೋಡ್ಬೇಕು ನಾವು. ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1882ದಲ್ಲಿ ಫಸ್ಟ್ ಯೂನಿಟಲ್ಲಿ ಇದ್ದಿದ್ದಂಥದ್ದು 1ರಿಂದ 34ನೇ ಸೆಕ್ಷನ್ ತನಕ. ಕ್ಲಿಯರ್ ಆಗ್ತಿದೆಯಾ ನಿಮಗೆ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಬೇಸಿಕ್ ಗೊತ್ತಿರಬೇಕು ನಿಮಗೆ. ಯೂನಿಟ್ 1 ಅಂದಿದ ತಕ್ಷಣ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ TP ಆ್ಯಕ್ಟ್ 1882ದಲ್ಲಿ ಎಷ್ಟನೇ ಸೆಕ್ಷನ್ ತನಕ ಓದಿದ್ವಿ ಅಂತ, 1ರಿಂದ 34. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ವೈಲ್ ಎಕ್ಸಾಮ್ ನೀವು ಬರಿತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವು 34ನೇ ಸೆಕ್ಷನ್ಗಿಂತ ಮುಂದೆ ಹೋಗೋದಿಲ್ಲ. ಒನ್ಸ್ ನೀವು 34ನೇ ಸೆಕ್ಷನ್ಗಿಂತ ಮುಂದೆ ಹೋಗೋದಿಲ್ಲ ಅಂತಂತಂದರೆ, ಅವಾಗ ನಿಮ್ಮ ಹತ್ರ ಕ್ಲಾರಿಟಿ ಇರುತ್ತೆ 34ನೇ ಸೆಕ್ಷನ್ ಒಳಗಡೆ ನಾನು ಬರಿಬೇಕು ಅಂತ. ಸೊ ಇದೇ ರೀತಿ ಯೂನಿಟ್ 2 ಅಂತ ನಾವೇನಾದರೂ ತೊಗೊಂಡ್ರೆ, ಯೂನಿಟ್ 2 ಸೆಕ್ಷನ್ 35ನ ಸ್ಟಾರ್ಟ್ ಆಗುತ್ತೆ. ಸೆಕ್ಷನ್ 35ನ ಸ್ಟಾರ್ಟ್ ಆಗಿರುವಂಥದ್ದು ಟೋಟಲ್ ಆಗಿ ಅದು ಎಂಡ್ ಆಗುವಂಥದ್ದು ಎಲ್ಲಿಗೆ ಎಂಡ್ ಆಗುತ್ತೆ ಅಂತಂತಂದರೆ 53A ತನಕ ಎಂಡ್ ಆಗುತ್ತೆ. ಓಕೆ, ಕ್ಲಿಯರ್ ಇರಲಿ, ಜ್ಞಾಪಕ ಇರಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಇಲ್ಲ ಒಂದು ಕಡೆ ನೋಟ್ ಡೌನೇ ಮಾಡ್ಕೊಬಿಡಿ, ಆಯಿತಾ. ಸೆಕ್ಷನ್ 35ಇಂದ 53A. ಮತ್ತೆ ಯಾವ ಆ್ಯಕ್ಟು ನಾವು ಓದ್ತಾ ಇದ್ದೀವಿ? ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟನ್ನು ಓದ್ತಾ ಇದ್ದೀವಿ 1882. ಕನ್ನಡದಲ್ಲಿ ಏನಂತಾರೆ? ಸ್ವತ್ತಿನ ವರ್ಗಾವಣೆ ಅಧಿನಿಯಮ. ಅರ್ಥ ಆಗ್ತಿದೆಯಾ? ಸ್ವತ್ತಿನ ವರ್ಗಾವಣೆ ಅಧಿನಿಯಮದ 35ನೇ ಸೆಕ್ಷನ್ನಿಂದ ಹಿಡಿದು 53Aನೇ ಸೆಕ್ಷನ್ ತನಕ ಯೂನಿಟ್ 2ನ ಕವರ್ ಮಾಡುತ್ತೆ. ಯೂನಿಟ್ 1 ಸೆಕ್ಷನ್ 1ಇಂದ 34 ತನಕ ಕವರ್ ಮಾಡುತ್ತೆ. ಇದಿಷ್ಟು ಬೇಸಿಕ್ ಇರಬೇಕು. ಹಾಗಾದರೆ ಟೋಟಲ್ ಆಗಿ ಸೆಕ್ಷನ್ಸ್ ಎಷ್ಟಿದೆ ಸರ್ ಇದರಲ್ಲಿ? ಅಂದರೆ ಇಡೀ ಆ್ಯಕ್ಟಲ್ಲೇ ಸೆಕ್ಷನ್ಸ್ ಎಷ್ಟಿದೆ ಅಂತಂದರೆ 137 ಸೆಕ್ಷನ್ಸ್ ಇದೆ. ಈ 137 ಸೆಕ್ಷನ್ನಲ್ಲಿ ಅಪ್ ಟು 34 ತನಕ ಫಸ್ಟ್ ಯೂನಿಟು, ಅಪ್ ಟು 53A ತನಕ ಸೆಕೆಂಡ್ ಯೂನಿಟು. ಫರ್ದರ್ ನಾವು ಥರ್ಡ್ ಯೂನಿಟ್ ಎಂಟ್ರಿ ಕೊಟ್ಟಾಗ ಹಾಗೆ ಕಂಟಿನ್ಯೂ ಮಾಡ್ತಾ TP ಆ್ಯಕ್ಟ್ನ ಮತ್ತೆ ಹೇಳ್ತಾ ಇದ್ದೀನಿ, TP ಆ್ಯಕ್ಟ್ 1882ನ ಎಲ್ಲ ಸೆಕ್ಷನ್ಸ್ಗಳನ್ನು ಸ್ಟಡಿ ಮಾಡ್ತೀವಿ. ನಾನು ಫಸ್ಟ್ ಯೂನಿಟ್ 1ನಲ್ಲೇ ನಿಮಗೆ ಹೇಳಿದೆ, ಬೇಸಿಕ್ ಇಂಟ್ರೊಡಕ್ಷನ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ಸಿಗುತ್ತೆ ಫ್ರಮ್ ಸ್ಟಾರ್ಟಿಂಗಿಂದ ಎಂಡ್ ತನಕ. ಯೂನಿಟ್ ವೈಸು, ಸಿಲೆಬಸ್ ವೈಸು, ಮತ್ತು ಸೆಕ್ಷನ್ ವೈಸು, ಬೇರೆ ಆ್ಯಕ್ಟ್ ವೈಸು, ಈ ರೀತಿಯಾಗಿ ನಾವು ಎಕ್ಸ್ಪ್ಲನೇಷನ್ನ ಕೊಡ್ತೀವಿ ಅಂತ ನಾನು ನಿಮಗೆ ಫಸ್ಟಿಗೆ ಹೇಳಿದ್ದೆ. ಓಕೆ, ಇಲ್ಲಿಗೆ ಯೂನಿಟ್ 2 ಸಿಲೆಬಸ್ ಇದು ಕೊಟ್ಟಿರುವಂಥದ್ದು KSLU ಕಡೆಯಿಂದ ಯೂನಿಟ್ 2 ಸಿಲೆಬಸ್ ಈ ರೀತಿ ನಿಮಗೆ ಕೊಟ್ಟಿದ್ದಾರೆ. ಇದು ಕನ್ನಡ ಟ್ರಾನ್ಸ್ಲೇಷನ್ ಅಷ್ಟೇ. ಇದನ್ನ ಡಿಕೋಡ್ ಮಾಡಿದ್ದೀವಿ. ಯಾಕಂತಂದರೆ ಲೈನ್ ಆಗಿ ಪ್ಯಾರಾಗ್ರಾಫಲ್ಲಿ ಕೊಡ್ತಾರೆ ಅನ್ನೋವಂಥದ್ದು ಅರ್ಥ ಆಗೋದಿಲ್ಲ ಕೆಲವೊಂದು ಟೈಮು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಡಿಕೋಡ್ ಮಾಡ್ತೀವಿ. ಸೊ ಈ ರೀತಿ ಡಿಕೋಡ್ ಮಾಡಿದಾಗ ಇದರಲ್ಲಿ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂತ ಇದೆ, ಚುನಾವಣೆಯ ಸಿದ್ಧಾಂತ ಅಂತ ಏನಿದೆ, ಇದನ್ನ ಆಯ್ಕೆ ಸಿದ್ಧಾಂತ ಅಂತ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಚುನಾವಣೆ ಸಿದ್ಧಾಂತ ಅಂತಲೂ ಕೂಡ ಮೆನ್ಷನ್ ಮಾಡಿಕೊಡ್ತಾರೆ. ಇದನ್ನ ಆಯ್ಕೆ ಸಿದ್ಧಾಂತ ಅಂತಾನು ಅಂತಾರೆ, ಚುನಾವಣೆಯ ಸಿದ್ಧಾಂತ ಅಂತಾರೆ. ಇದ್ರ ಬಗ್ಗೆ ಓದ್ತೀವಿ. ಟ್ರಾನ್ಸ್ಫರ್ ಆಫ್ ಬೈ ಆಸ್ಟನೇಬಲ್ ಆರ್ ಕೋವನರು, ಅಪ್ರೋಪ್ರಿಯೇಟ್ಮೆಂಟು, priority of rights, so rent paid to the holder under defective title, improvements made by the bona fide holder, doctrine of lispendency, fraudulent transfer and part performance. ಇವೆಲ್ಲ ಎಷ್ಟು ಈಸಿ ಕಾನ್ಸೆಪ್ಟ್ ಅಂದರೆ ನೋಡೋಕೆ ಮಾತ್ರ ಆ ರೀತಿ ಟೆಕ್ನಿಕಾಲಿಟಿ ಕಾಣ್ತಾ ಇದೆ. ತುಂಬ ಈಸಿ ಕಾನ್ಸೆಪ್ಟು. ಯಾಕೆ ಈಸಿ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿರ್ಬೋದು ಅಥವಾ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿರಬಹುದು, ಎಲ್ಲರಿಗೂ ಕೂಡ ಗೊತ್ತಿರುವಂಥನೇ ವಿಷಯ. ಆದರೆ ಇಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ, ಕಾನೂನು ಯಾವ ರೀತಿ ರೂಪುಗೊಂಡಿದೆ, ಕಾನೂನು ಏನು ಹೇಳುತ್ತೆ ಅಂತ. ನಮ್ಮ ಈ ಆಡು ಭಾಷೆಯಲ್ಲಿರುವಂತಹ ವಿಷಯಗಳನ್ನ ನಾವು ಈ ಕಾನೂನು ಜೊತೆ ಕ್ಲಬ್ ಮಾಡ್ತಾ ಹೋಗ್ತೀನಿ ಅಷ್ಟೇ ನಾನು. ಅದು ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಅಂತ ಕಲಿಯುವಂಥದ್ದು. ಓಕೆ, ಈ ರೀತಿ ಇದ್ದಾಗ ಈ ಹಳೆ ಕ್ವಶನ್ ಪೇಪರ್ಸ್ಗಳು ಅಂತ ಇಲ್ಲಿದೆ. ಓಕೆ, ನೋಡಿ, ಹಳೆ ಕ್ವಶನ್ಸ್ ಪೇಪರ್ಸ್ಗಳಲ್ಲಿ ಇಷ್ಟೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕ್ವಶನ್ಸ್ಗಳು ಈಗ ನೋಡಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಒನ್ಸು ಎನಿ ಟೈಮ್ ನಮ್ಮ ಮೆಥಡಾಲಜಿ ಅಂತ ಇದೆ. ಒನ್ಸ್ ನಿಮ್ಮ ಯೂನಿಟ್ನ ಕಂಪ್ಲೀಟ್ ಆಗಲಿ, ಮತ್ತೆ ಬ್ಯಾಕ್ ಬರೋಣ, ಇದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಾ, ಕಂಪ್ಲೀಟ್ ಆಯಿತಾ, ಎಲ್ಲದಕ್ಕೂ ಆನ್ಸರ್ ಇದೆಯಾ, ಈ ರೀತಿಯಾಗಿ ಚೆಕ್ ಮಾಡೋಣ. ಈ ಕ್ವಶನ್ಸ್ಗಳು ಎಲ್ಲಿಂದ ತೆಗೆದಿದ್ದು ಸರ್ ಅಂತಂದರೆ 10ರಿಂದ 15 ವರ್ಷದ ಹಳೆಯ ಕ್ವಶನ್ ಪೇಪರ್ಸ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ರೈಸ್ ಮಾಡಿರುವಂಥದ್ದು. ಇಷ್ಟು 9 ಕ್ವಶನ್ 8 ಕ್ವಶನ್ ಯೂನಿಟಿಗೆ ಓದಿದ್ರೆ ನೀವು ಈ ಯೂನಿಟಲ್ಲಿ ಕೊಟ್ಟಿರುವಂಥ ಎಲ್ಲ ವೀಡಿಯೋಸ್ಗಳು ನೀವು ನೋಡಿದರೆ ಇದಕ್ಕೆಲ್ಲದಕ್ಕೂ ಆನ್ಸರ್ ಮಾಡೋ ಕ್ಯಾಪಬಿಲಿಟಿ ನಿಮಗೆ ಬರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಟು ದ ಪಾಯಿಂಟ್ ಇರ್ತೀರಾ.
ಸೊ ಈ ರೀತಿ ಇದ್ದಾಗ ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟಿಗೆ ಬರ್ತೀನಿ. ಆಲ್ಮೋಸ್ಟು ನಿಯರ್ಲಿ 10 ಮಾರ್ಕ್ಸಿಗೆ ಕೇಳುವಂತಹ ಒಂದು ಪ್ರಶ್ನೆ ಇದು, ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂತ. ನೋಡಿ, ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅನ್ನೋದು 10 ಮಾರ್ಕ್ಸಿಗೆ ಕೇಳ್ತಾರೆ. ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂದ್ರೆ ಏನು, ಈ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ನ ಎಕ್ಸೆಪ್ಷನ್ಸ್ಗಳು ಏನು ಅಂತ ಕೇಳ್ತಾರೆ. ಕ್ವಶನ್ ಇದೇ ರೀತಿ ರೈಸ್ ಆಗುತ್ತೆ. ಎಕ್ಸೆಪ್ಷನ್ಸ್ಗಳನ್ನ ಬರೀರಿ, ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಈ ರೀತಿ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂದರೆ ಏನು ಅಂತ ಕೇಳಿದಾಗ ನಾನು ನಿಮಗೆ ಹೇಳಿದೆ ಸೆಕ್ಷನ್ 35 ಯೂನಿಟ್ ನಂಬರ್ 2 ಸ್ಟಾರ್ಟ್ ಆಗ್ತಾ ಇದೆ ಅಂತ. ಆಬ್ವಿಯಸ್ಲಿ ಇದು ಸೆಕ್ಷನ್ 35ದಲ್ಲಿ ಸ್ಟಾರ್ಟ್ ಆಗುತ್ತೆ. ಮುಂದೆ ಇದಕ್ಕಿಂತ ಮುಂದೆ ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ಸ್ ಇದೆ, ಆಯಿತಾ? ನಿಮಗೆ ಎಕ್ಸ್ಪ್ಲನೇಷನ್ಸಿಗೆ ಏನು ಬೇಕು ಇಲ್ಲೆಲ್ಲ ಇದೆ, ಅದ್ರ ನೋವರಿ. ಬಟ್ ಆದರೆ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ಒಂದು ಬ್ಲಾಂಕ್ ಪೇಜ್ ತೊಗೊಂಡು ಸಮಥಿಂಗ್ ಏನಾದರೂ ನಿಮಗೆ ಹೇಳ್ತಾ ಇರ್ತೀನಿ ಅಂತಂತಂದರೆ ಅದ್ರ ಅರ್ಥ ಅಲ್ಲಿ ಕಾನ್ಸೆಪ್ಟ್ ಕ್ಲಾರಿಟಿ ಆಗುತ್ತೆ ಅಂತ. ಒನ್ಸು ನಿಮಗೆ ಈ ಬ್ಲಾಂಕ್ ಪೇಜಲ್ಲಿರುವಂಥ ಕಾನ್ಸೆಪ್ಟ್ ಕ್ಲಾರಿಟಿ ಆಯಿತು ಅಂತಂತಂದರೆ ಆಬ್ವಿಯಸ್ಲಿ ಇನ್ನು ಮುಂದಿರುವಂಥ ಏನು ಪೇಜಲ್ಲಿ ಇದೆ ಅಲ್ವಾ, ಅದನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಅಲ್ಲಿ ಏನು ಡಿಸ್ಕ್ರಿಪ್ಷನ್ ಇದೆ ಓದಿದ್ರು ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಅಷ್ಟು ಸಿಂಪಲ್ ಆಗಿರುತ್ತೆ. ಈಗ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂಡರ್ ಸೆಕ್ಷನ್ 35 ಆಫ್ ಟಿ ಪಿ ಆಕ್ಟ್ 1882 ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಎ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಓಕೆ. ಇವನು ಬಿ ಅನ್ನುವಂಥ ವ್ಯಕ್ತಿಗೆ, ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಗೆ ಹೇಳ್ತಾನೆ. ಸೊ ಅದಕ್ಕಿಂತ ಮುಂಚೆ ಒಂದು ಅಸಂಪ್ಷನಿಗೆ ಬರೋಣ. ಬಿ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಇವನು ಓನರ್. ಯಾವ್ದ್ರ ಓನರು? ಒಂದು ಪ್ರಾಪರ್ಟಿ ಓನರ್. ಪ್ರಾಪರ್ಟಿ ಅಂದರೆ ಎನಿಥಿಂಗ್, ಮನೆ, ಆಸ್ತಿ ಅಥವಾ ಏನಾದರೂ ಸೈಟು, ಜಮೀನು, ಅದರಲ್ಲಿ ಮೂವೇಬಲ್, ಇಮ್ಯೂವೇಬಲ್, ಎನಿ ಪ್ರಾಪರ್ಟಿ ಆಗಿರ್ಬೋದು. ಬಿ ಅನ್ನುವಂಥವನು ಓನರ್. ಅರ್ಥ ಆಗ್ತಿದೆಯಾ? ಬಿ ಅನ್ನುವಂಥವನು ಮಾಲೀಕ, ಓಕೆ. ಈಗ ಎ ಅನ್ನುವಂಥವನು ಬಿ ಅನ್ನುವಂಥವನಿಗೆ ಹೇಳ್ತಾನೆ ಏನಂತ, ಸಿ ಅನ್ನುವಂಥವನಿಗೆ ಟ್ರಾನ್ಸ್ಫರ್ ಮಾಡು ಅಂತ. ಇಲ್ಲಿ ಇವನಿಗೆ ಏನು ಹೇಳ್ತಾ ಇದ್ದಾನೆ, ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಯಾರು? ಎ ಅನ್ನೋಂಥವ್ನು. ಇವನಿಗೆ ಹೇಳ್ತಾ ಇದ್ದಾನೆ ಅಂತಂತಂದ್ರೆ ಇವನ್ ಸಮ್ ಬೆನಿಫಿಟ್ಸ್ನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಾ ನಿಮಗೆ? ಅಂತಂದ್ರೆ ನಾನು ಇಂತಿಷ್ಟು ಸವಲತ್ತುಗಳು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ನೀನು ಈ ಆಸ್ತಿನ ಸಿಗೆ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ಈಗ ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಇವನು ಇದನ್ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಆಗ್ತಾ ಇದ್ದಾನೆ ಬಿ ಎ ಇಂದ ಅಂತ ಅಂದಮೇಲೆ ಇಲ್ಲಿರುವಂತಹ ಆಬ್ಲಿಗೇಷನ್ಸ್ಗಳನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕು, ಅಂತಂದ್ರೆ ಪ್ರಾಬ್ಲಮ್ಸ್ಗಳನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಈಗ ಇಲ್ಲಿ ವಿಷಯ ಏನು ಅಂತಂತಂದ್ರೆ ಹೆಸರೇ ಹೇಳ್ತಾ ಇದೆ, ಆಯ್ಕೆ ಸಿದ್ಧಾಂತ ಅಂತಾನು ಕರೀತಾರೆ ಇದನ್ನ. ಅಂತಂದ್ರೆ ಇಲ್ಲಿ ಬೀಗಿರುವಂಥ ಆಯ್ಕೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಬೀಗಿರುವಂಥ ಆಯ್ಕೆ ಬಗ್ಗೆ. ಬಿಗೆ ಏನೇನು ಆಯ್ಕೆ ಇದೆ? ಎ ಆಫರ್ ಮಾಡ್ತಾ ಇದ್ದಾನೆ, ನಾನು ನಿನಗೆ ಬೆನಿಫಿಟ್ಸ್ ಕೊಡ್ತೀನಿ. ಬೆನಿಫಿಟ್ಸ್ ಅಂತಂದ್ರೆ ಒಂದು ಅಸ್ಯೂಮ್ಷನ್ ಬರೋಣ, ನಾನು ನಿನಗೆ 10,000 ರೂಪಾಯಿ ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ನಾನು ನಿನಗೆ 10,000 ರೂಪಾಯಿ ಕೊಡ್ತೀನಿ, ನೀನೇನು ಮಾಡು ಅಂತಂದ್ರೆ ಸಿಗೆ ನಿನ್ನ ಪ್ರಾಪರ್ಟಿನ ಸೇಲ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ಈಗ 10,000 ರೂಪಾಯಿ ಕೊಡ್ತಾ ಇದ್ದಾನೆ ಅಂತಂತಂದ್ರೆ ಈ 10,000 ರೂಪಾಯಿಗಿಂತ ಬರುವಂಥ ಪ್ರಾಬ್ಲಮ್ಸ್ಗಳನ್ನು ಕೂಡ ಫೇಸ್ ಮಾಡಬೇಕು. ಈಗ ಬಿಗೆ ಈ ಆಯ್ಕೆ ಸಿದ್ಧಾಂತ ಅಪ್ಲಿಕೇಬಲ್ ಆಗುತ್ತೆ. ಬಿ ಏನೇನು ಮಾಡ್ಬೋದು? ಬಿ 2 ಆಪ್ಷನ್ ಇದೆ. ಎಸ್ ಅಂತ ಹೇಳ್ದ ಅನ್ಕೊಳ್ಳಿ, ಈಗ ಇವನ ಮೇಲೆ ಒಬ್ಲಿಗೇಷನ್ಸ್ ಬರುತ್ತೆ, ಇವನಿಗೆ ಸಿಗೆ ಮಾರಲೇಬೇಕು. ಹಾಗೆ ಇವನಿಗೆ ಇಲ್ಲಿರುವಂಥ ಬೆನಿಫಿಟ್ಸು ಕೂಡ ಬರುತ್ತೆ, ಇಲ್ಲಿರುವಂಥ ಪ್ರಾಬ್ಲಮ್ಸ್ ಒಬ್ಲಿಗೇಷನ್ಸು ಕೂಡ ಇವನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ನೋ ಅಂತ ಅಂತಂದ್ರೆ ವೆಲ್ ಕ್ಲಿಯರ್, ಮುಗ್ದೋಯ್ತು. ಇವನು ಏನು ಹೇಳ್ತಾ ಇದ್ದಾನೆ, ನಾನು ಮಾರಲ್ಲ, ನಿನ್ನ ಕ್ಲೋಸ್ ಅಂತ ಅಂತಂದ್ರೆ ಮುಗೀತು, ಇಲ್ಲಿ ಡೀಲೇ ಕ್ಲೋಸ್ ಆಗಿ. ಇಫ್ ಇನ್ ಕೇಸ್ ಏನಾದರೂ ನಾನು ಮಾಡ್ತೀನಿ ಅಂತ ಹೇಳಿದರೆ ಸಿಗೆ ಎ ಕೊಡುವಂಥ ಫೆಸಿಲಿಟಿ 10,000 ರೂಪಾಯಿ ತೊಗೊಳ್ತಾನೆ, ಎದು ಪ್ರಾಬ್ಲಮ್ಸ್ಗಳು ತೊಗೊಳ್ತಾನೆ, ಆಮೇಲೆ ಸಿಗೆ ಟ್ರಾನ್ಸ್ಫರ್ ಕೂಡ ಮಾಡಬೇಕಾಗುತ್ತೆ. ಅಂತಂದರೆ ಸಿಂಪಲ್ ಆಗಿ ಆಯ್ಕೆ ಸಿದ್ಧಾಂತ ಹೇಳ್ತಾ ಇರೋದೇನು ಅಂತಂದರೆ, ಅಂದರೆ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಹೇಳ್ತಾ ಇರೋಂತಂದರೆ ಇಲ್ಲ ಎಸ್ ಅನ್ಬೇಕು, ಇಲ್ಲ ನೋ ಅನ್ಬೇಕು. ಎಸ್ ಅಂತಂತಂದರೆ ಅದ್ರದ್ದು ಪ್ರಾಫಿಟನ್ನು ತೊಗೋಬೇಕು, ಅದರಿಂದ ಬರುವಂಥ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋಕ್ಕೆ ರೆಡಿ ಆಗಬೇಕು. ನೋ ಅಂತಂದರೆ ಮುಗ್ದೇ ಹೋಯ್ತು, ಇಲ್ಲೇನು ಕೂಡ ಕಾನ್ಸೆಪ್ಟೇ ಇಲ್ಲ, ನಾನು ಮಾರಲ್ಲ, ನಾನೇನು ಸಮಸ್ಯೆನೇ ಇಲ್ಲ, ನನ್ನ ಇಷ್ಟ, ಮುಗ್ದೋಯ್ತು. ಬಟ್ ಇಫ್ ಇನ್ ಕೇಸ್ ಎಸ್ ಅಂದರೆ ಪ್ರಾಫಿಟ್ನು ತೊಗೋಬೇಕು, ಅದ್ರ ಪ್ರಾಬ್ಲಮ್ಸನ್ನು ತೊಗೋಬೇಕು. ಅರ್ಥ ಆಗ್ತಿದೆ? ಇದು ಸೆಕ್ಷನ್ 35 ಹೇಳುತ್ತೆ. ಇಲ್ಲಿ ಇದನ್ನು ಯಾಕೆ ಮಾಡಿದ್ದಾರೆ, ಯಾಕೆ ಬೇಕಿತ್ತಿದು ಅಂತಂತಂದರೆ, ಈಗ ಎ ಅನ್ನುವಂಥ ವ್ಯಕ್ತಿಯಿಂದ ಒಂದು 10,000 ರೂಪಾಯಿನ ನಾನು ತೊಗೊತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಅನ್ಕೊಡಿ. ಈ 10,000 ರೂಪಾಯಿ ದುಡ್ಡಿರೋದ್ರಿಂದ ಇದಕ್ಕೆ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಈಗ ನಾನು ನಿಮಗೆ ಹೇಳ್ತೇನೆ, ಎ ಅನ್ನುವಂಥ ವ್ಯಕ್ತಿಯಿಂದ ಒಂದು ಬೈಕ್ನ ತಗೊಳ್ತಾ ಇದ್ದಾನೆ, ಇಲ್ಲ ಒಂದು ಕಾರ್ನ ತಗೊಳ್ತಾ ಇದ್ದಾನೆ. ನೀನೇನಾದರೂ ಈ ಆಸ್ತಿ ನಿನಗೆ ಮಾರಿದೆ, ಕಾರ್ನ ನಾನು ನಿನಗೆ ಕೊಡ್ತೀನಿ ಅಂತ ಎ ಹೇಳಿದ್ದಾನೆ ಬಿಗೆ. ಈಗ ಎ ಕಾರಲ್ಲಿ ಪ್ರಾಬ್ಲಮ್ಸ್ಗಳಿರುತ್ತೆ, ಅದ್ರದ್ದು ಬ್ಯಾಟ್ರಿ ಸರಿ ಇಲ್ಲ, ಗ್ಲಾಸ್ ಸರಿ ಇಲ್ಲ, ವಿಂಡೋ ಹೊಡೆದೋಗಿದೆ, ಸ್ಕ್ರ್ಯಾಚಸ್ಗಳಾಗಿದೆ. ಈಗ ಈ ಸ್ಕ್ರ್ಯಾಚಸ್, ಬ್ಯಾಟ್ರಿ ಸರಿ ಇಲ್ಲ, ವಿಂಡೋಸ್ಗಳು ಹೊಡೆದೋಗಿದೆ, ಈ ಪ್ರಾಬ್ಲಮ್ಸ್ಗಳನ್ನು ಕೂಡ ಬಿ ಏನು ಮಾಡಬೇಕು, ಅಕ್ಸೆಪ್ಟ್ ಮಾಡಬೇಕು. ಅಕ್ಸೆಪ್ಟ್ ಅದು ಅವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಈಗ ಬಿ ಏನು ಹೇಳ್ತಾನೆ, ನನಗೆ ಕಾರ್ ಕೊಡು, ಈ ಕಾರಲ್ಲಿರುವಂಥ ಪ್ರಾಬ್ಲಮ್ಸ್ಗಳು ಬೇಡ, ನನಗೆ ಕಾರ್ ಕೊಡು, ಕಾರಿನ ಇನ್ಶೂರೆನ್ಸ್ ನಾನು ಕಟ್ಟಲ್ಲ, ನನಗೆ ಕಾರ್ ಕೊಡು, ಟ್ರಾನ್ಸ್ಫರ್ ನಾನು ಮಾಡ್ಕೊಳ್ಳಲ್ಲ. ಈ ರೀತಿ ಹೇಳಿದಾಗ ಬರೀ ಪ್ರಾಫಿಟ್ ಮಾತ್ರ ತಗೊಳಕ್ಕಾಗಲ್ಲ, ಎರಡನ್ನೂ ಕೂಡ ತಗೋಬೇಕು. ಆಯ್ಕೆ ಸಿದ್ಧಾಂತ ಅಂದರೆ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಏನು ಹೇಳುತ್ತೆ, ಇಲ್ಲ ಹೌದು ಅನ್ಬೇಕು, ಇಲ್ಲ ಇಲ್ಲ ಅನ್ಬೇಕು. ಹೌದಂತ ಹೇಳಿದರೆ ಅದ್ರಲ್ಲಿ ಬರೋ ಪಾಸಿಟಿವ್ನು ಎತ್ಕೋಬೇಕು, ನೆಗೆಟಿವ್ನು ಎತ್ಕೋಬೇಕು. ಮತ್ತು ಇದ್ರಲ್ಲಿ ನನಗೆ ಪಾಸಿಟಿವ್ ಮಾತ್ರ ಬಿಡು, ನೆಗೆಟಿವ್ ಬೇಡ ಅಂತ ಹೇಳೋ ಹಾಗಿಲ್ಲ.
ಸೊ ಈ ರೀತಿಯಾದಂಥ ಸಮಸ್ಯೆಗಳಾಗಿ ಕೇಸಸ್ಗಳು ಜಾಸ್ತಿ ಆಗುತ್ತೆ, ಪೆಂಡೆನ್ಸಿ ಜಾಸ್ತಿ ಆಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ ಅಂತೇಳಿ ಅಂಡರ್ ಸೆಕ್ಷನ್ 35ದಲ್ಲಿ ಹೇಳಿದ್ದಾರೆ. ನೀನು ಒಂದ್ಸಲ ಹ್ಞೂ ಅಂದೆ ಅಂತಂದ್ರೆ ಎರಡನ್ನೂ ಕೂಡ ಎತ್ಕೊಳಕ್ ರೆಡಿ ಆಗಬೇಕು ಅಂತ. ಇದಿಷ್ಟು ನಿಮ್ಮ ಎಕ್ಸ್ಪ್ಲನೇಷನ್. ಇದೇ ಎಕ್ಸ್ಪ್ಲನೇಷನ್ನ ಸ್ಕ್ರಿಪ್ಟಲ್ಲಿ ಬರ್ದಿದ್ದಾರೆ ಅಷ್ಟೇ. ನಾನು ನಿಮಗೇನು ಹೇಳಿದೆ ಅದನ್ನ ಸ್ಕ್ರಿಪ್ಟಲ್ಲಿ ಬರ್ದಿದ್ದಾರೆ. ಕಾನ್ಸೆಪ್ಟ್ ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಸೆಲೆಕ್ಟ್ ಮಾಡ್ತಾ ಇದ್ದಾನೆ, ಹೌದು ಇಲ್ಲ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಈಗೇನಿದೆ ಅಂತಂದ್ರೆ ಸೆಕ್ಷನ್ 35 ಹೇಳುವಂತ ಪ್ರಕಾರ ಭಾರತೀಯ ಉತ್ತರಾಧಿಕಾರ ಕಾಯ್ದೆ ಅಂತ ಕರೀತಾರೆ, ಓಕೆನಾ. ಸೊ ಅದ್ರ ಪ್ರಕಾರ ಪ್ರಾಪರ್ಟಿ ಆಕ್ಟ್ ನ ಪ್ರಕಾರ, ಜಸ್ಟ್ 1 ನಿಮಿಷ ವೆಯ್ಟ್ ಮಾಡಿ. ಇಲ್ಲ, ಉತ್ತರಾಧಿಕಾರ ಕಾಯ್ದೆ ಅಲ್ಲ, ಭಾರತೀಯ ಆಸ್ತಿ ಕಾಯ್ದೆ ಏನಿದೆಯಲ್ವಾ ಅದ್ರ ಪ್ರಕಾರ ವರ್ಗಾವಣೆ, ಆಸ್ತಿ ವರ್ಗಾವಣೆ ಕಾಯ್ದೆ 1882 ಪ್ರಕಾರ ಅದರಲ್ಲಿ ಸೆಕ್ಷನ್ 35 ಹೇಳೋ ಪ್ರಕಾರ ಏನು ಹೇಳುತ್ತೆ ಅಂತಂದ್ರೆ, ಚೂಸಿಂಗ್ ಬಿಟ್ವೀನ್ 2 ಆಲ್ಟರ್ನೇಟಿವ್ ರೈಟ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ರೈಟ್ಸ್. ಅರ್ಥ ಆಗ್ತಿದ್ಯಾ ಅಂತಂತಂದ್ರೆ 2 ರೈಟ್ಸ್ಗಳು ಅದ್ರಲ್ಲಿರುತ್ತೆ, ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ. ಇದ್ರ ಮೇನ್ ಪ್ರಿನ್ಸಿಪಲ್ಲು ಅದನ್ನ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂತ ಕರೀತಾರೆ. ಸೊ ಈ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಒಂದು ಲ್ಯಾಟಿನ್ ಇದಿದೆ, ಲೆಜಿಮ್ ಇದೆ. ಆ ಲ್ಯಾಟಿನ್ ಲೆಜಿಮ್ ಏನು ಅಂತಂದ್ರೆ ಅಲೆಗಾನಾಸ್ ಕಾಂಟ್ರಿಯಾ ನಾನ್ ಎಸ್ಟ್ ಆಡಿಂಡಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದು ಒಂದು ಲ್ಯಾಟಿನ್ ವರ್ಡ್. ಸೊ ಇದೇನು ಹೇಳುತ್ತೆ ಅಂತಂದ್ರೆ, ಹಿ ಈಸ್ ನಾಟ್ ಟು ಬಿ ಹಿಯರ್ಡ್ ಹೂ ಅಲೇಜಸ್ ದ ಥಿಂಗ್ಸ್ ಕಾಂಟ್ರಾಡಿಕ್ಟರಿ ಟು ಈಚ್ ಅದರ್ ಅಂತ ಹೇಳ್ತಾ ಇದೆ. ಅಂತಂತಂದ್ರೆ ಈ ಕಾನ್ಸೆಪ್ಟ್ ಯಾವ ರೀತಿ ಹೇಳ್ತಾ ಇದೆ ಅಂತಂದ್ರೆ, ಇಬ್ರು ಕೂಡ ಪರಸ್ಪರವಾಗಿ ಏನು ಈ ಕಡೆಯಿಂದ ಬರ್ತಾ ಇರುವಂತ ಪಾಸಿಟಿವ್, ಈ ಕಡೆಯಿಂದ ಹೋಗ್ತಾ ಇರುವಂತ ನೆಗೆಟಿವ್, ಅಥವಾ ಈ ಕಡೆಯಿಂದ ಬರ್ತಾ ಇರೋ ನೆಗೆಟಿವ್, ಈ ಕಡೆಯಿಂದ ಬರ್ತಾ ಇರುವಂತ ಪಾಸಿಟಿವ್, ಎರಡನ್ನೂ ಕೂಡ ಎರಡೂ ಪಾರ್ಟಿಯವರು ಎ ಬಿ ಸಿ ನಮ್ಮ ಎಕ್ಸಾಂಪಲ್ ಇದ್ರಲ್ವಾ ಇಲ್ಲಿದ್ರು, ಸೊ ಎರಡೂ ಪಾರ್ಟಿಯವರು ಒಪ್ಕೋಬೇಕು ಅನ್ನುವಂಥ ವಿಷಯನ ಇಲ್ಲಿ ಹೇಳ್ತಾ ಇದೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್, ಹೋಲ್ ಕಾನ್ಸೆಪ್ಟ್. ಸೊ ಇದಿಷ್ಟು ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಆಗುತ್ತೆ. ಒನ್ಸ್ ಇದು ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಆದ್ಮೇಲೆ ಸಮ್ ಇದ್ರದ್ದು ಎಕ್ಸೆಪ್ಷನ್ಸ್ಗಳು ಕೂಡ ಇದೆ. ಓಕೆ, ಇದ್ರದ್ದು ಎಕ್ಸೆಪ್ಷನ್ಸ್ಗಳು ಏನಿದೆ ಹಾಗಾದ್ರೆ? ಇದ್ರದ್ದು ಎಕ್ಸೆಪ್ಷನ್ಸ್ಗಳು ಏನು ಅಂತಂದ್ರೆ, ಅಡಿಷನಲ್ ಆರ್ ಎಕ್ಸ್ಟ್ರಾ ಬೆನಿಫಿಟ್ ಗಿವನ್. ನೋಡಿ, ಸಿ, ಈಗ ನಾನು ಹೇಳಿದೆ ನಮ್ಮ ಪಾರ್ಟಿ ಯಾರ್ಯಾರಿದ್ರು, ಎ ಇದ್ರು, ಬಿ ಇದ್ರು, ಸಿ ಇದ್ರು, ಓಕೆನಾ. ಈಗ ಏನಾದರೂ ಅಡಿಷನಲ್ ಅಥವಾ ಎಕ್ಸ್ಟ್ರಾ ಬೆನಿಫಿಟ್ಸನ್ನ ನಾನು ಕೊಡ್ತೀನಿ ಅಂತ ಏನಾದರೂ ಹೇಳಿದ್ದ ಅಂತಂತಂದ್ರೆ, ನಾರ್ಮಲ್ ಆಗಿ ಒಂದು ಬೆನಿಫಿಟ್ಟು ನಾನು ಕಾರ್ ಕೊಡ್ತಾ ಇದ್ದೀನಿ ಅಂತ, ಕಾರ್ ಜೊತೆ ನಾನು ಇನ್ಸೂರೆನ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಈ ರೀತಿ ಏನಾದರೂ ಹೇಳಿದಾಗ ಈ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಇದೆಯಲ್ವಾ, ಆ ಟೈಮಲ್ಲಿ ಇವನು ಇಷ್ಟಕ್ಕೆ ಮಾತ್ರ ಬೈಂಡಿಂಗ್ ಆಗಿರ್ತಾನೆ, ಕಂಪ್ಲೀಟ್ ಆಗಿರೋದಿಲ್ಲ. ಅವಾಗ ಇದು ಎಕ್ಸೆಪ್ಷನ್ಸ್ ಆಗುತ್ತೆ ಇರುವುದು. ಅವಾಗ ಇದನ್ನು ನಾವು ಅಡಿಷನಲ್ ಆಗಿ ತಗೋಬಹುದು, ಇದಕ್ಕಿದು ಮಿಕ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡನೇದು ಅಕ್ಸೆಪ್ಟೆಂಟ್ ಆಫ್ ಬೆನಿಫಿಟ್ ಎಕ್ಸ್ಕ್ಲೂಡಿಂಗ್ ಎಕ್ಸ್ಟ್ರಾ ಬೆನಿಫಿಟ್ ಮೀನ್ಸ್ ಎಸ್ ಅಂತಂದ್ರೆ, ಇಫ್ ಇನ್ ಕೇಸ್ ಏನಾದರೂ ಎಕ್ಸ್ಟ್ರಾ ಬೆನಿಫಿಟ್ ಅನ್ನ ಅವನು ಒಪ್ಕೊಂಡಿದ್ದಾನೆ ಅಂತಂದ್ರೆ ಅದ್ರ ಅರ್ಥ ಅವನು ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿದ್ದಾನೆ ಅಂತ. 2 years ಎಂಜಾಯ್ಮೆಂಟ್ ಆಫ್ ದ ಪ್ರಾಪರ್ಟಿ ಆಫ್ ಟ್ರಾನ್ಸ್ಫರರ್ ಇಂಪ್ಲೈಸ್ ಎಸ್ ಟು ಪ್ರಪೋಸಲ್ ಅಂತ. ಅಂತಂದ್ರೆ ಇನ್ ಕೇಸ್ ಏನಾದರೂ ಒಂದು 2 ವರ್ಷ ಎಂಜಾಯ್ಮೆಂಟ್ ಅನ್ನ ತಗೊಂಡಿದ್ದಾನೆ ಅಂತಂತಂದ್ರೆ ಅವಾಗ್ಲೂ ಕೂಡ ಅದು ಎಸ್ ಅಂತ ಕನ್ಸಿಡರ್ ಆಗುತ್ತೆ. ಈ ರೀತಿಯಾದಂಥ ಎಕ್ಸೆಪ್ಷನ್ಸ್ ಇದೆ. ಆಮೇಲೆ ಸ್ಟೇಟಸ್ ಆಫ್ ಕ್ಯೋ ಆರ್ ಸೇ ಬೀಯಿಂಗ್ ಆಸ್ ದ ರಿಸ್ಟೋರೇಷನ್ ಆಫ್ ದ ಪ್ರಾಪರ್ಟಿ ಟು ದ ಟ್ರಾನ್ಸ್ಫರ್ ಆರ್ ಹ್ಯಾಸ್ ಬಿಕಮ್ ಇಂಪಾಸಿಬಲ್ ವಿಲ್ ಟೇಕನ್ ಆಸ್ ಎಸ್ ಅಂತಂದ್ರೆ, ಏನಾದರೂ ಇಂಪಾಸಿಬಲ್ ಇರುವಂಥ ರೀತಿಯಾದಂಥ ಟ್ರಾನ್ಸ್ಫರೇಬಲ್ ಇತ್ತು, ಮತ್ತೆ ಇಲ್ಲ ಅಂತಂದ್ರೆ ರಿಸ್ಟೋರೇಷನ್ ಆಗುವಂಥ ರೀತಿಯಾದಂಥ ಯಾವುದಾದ್ರೂ ಒಂದು ಕಂಡೀಷನ್ ಇತ್ತು ಅಂತಂದ್ರೆ ಅಂಥ ಟೈಮಲ್ಲೂ ಎಸ್ ಅಂತ ತಗೋಬಹುದು. ಅಂತಂದ್ರೆ ಇಲ್ಲಿ ನೋಡಕ್ ನೋ ಅಂತ ಅನ್ಸುತ್ತೆ, ಬಟ್ ಆ ಟೈಮಲ್ಲಿ ಎಸ್ ಅಂತ ಯಾವ ಟೈಮಲ್ಲಿ ಕನ್ಸಿಡರೇಷನ್ ಆಗುತ್ತೆ ಅನ್ನೋದನ್ನ ಎಕ್ಸೆಪ್ಷನ್ಸ್ ಹೇಳುತ್ತೆ. ಓಕೆ, ವೆಲ್, ಈಗ ಎಸೆನ್ಷಿಯಲ್ಸ್ ಆಫ್ ದಿಸ್ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ಗೆ ಏನೇನು ಅವಶ್ಯಕಾಂಶಗಳಿದೆ, ಅಗತ್ಯ ಪರಿಸ್ಥಿತಿಗಳು, ಎಸೆನ್ಷಿಯಲ್ಸ್ ಕಂಡೀಷನ್ಸ್ಗಳು ಏನೇನಿರಬೇಕು ಅಂತ ಅದನ್ನ ಒಂದು ಕೇಸ್ ಸಮೇತ ಹೇಳಿದ್ದಾರೆ. ಅದರಲ್ಲಿ ಯಾವುದು ಅಂತಂದ್ರೆ ಧನಪತಿ ವರ್ಸಸ್ ದೇವಿ ಪ್ರಸಾದ್ ಅನ್ನುವಂಥ ಕೇಸಲ್ಲಿ ಈ ಕೆಳಗಡೆ ಇರುವಂತಹ ಎಸೆನ್ಷಿಯಲ್ಸ್ಗಳನ್ನ 3 ಎಸೆನ್ಷಿಯಲ್ಸ್ಗಳನ್ನ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ? ಸಿಂಪಲ್ ಆಗಿ, ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಬೈ ಎ ಪರ್ಸನ್ ಹೂ ಹ್ಯಾಸ್ ನೋ ರೈಟ್ ಟು ಟ್ರಾನ್ಸ್ಫರ್ ಅಂತ ಹೇಳಿದ್ದಾರೆ. ಇದು ಇಂಪ್ಲೈಡ್ ಮೀನಿಂಗ್ ಇದೆ. ಓಕೆ, ನೋ ರೈಟ್ ಟು ಟ್ರಾನ್ಸ್ಫರ್ ಅನ್ನೋವಂಥದ್ದು ಇಂಪ್ಲೈಡ್ ಮೀನಿಂಗ್ ಇದೆ. ನಿಮ್ಮ ಬೇರೆ ಆಕ್ಟ್ ಓಪನ್ ಮಾಡಿ ನೋಡಿದ್ರೆ ಇದೇ ರೀತಿ ಇರುತ್ತೆ. ಒಂದು. ಎರಡನೇದು ಏನಿದೆ ಅಂತಂದ್ರೆ, ಆಸ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್ ಹಿ ಮಸ್ಟ್ ಕನ್ಫರ್ ಸಮ್ ಬೆನಿಫಿಟ್ಸ್ ಆನ್ ದ ಓನರ್ ಆಫ್ ದ ಪ್ರಾಪರ್ಟಿ ಅಂತಂತಂದ್ರೆ, ಇಲ್ಲಿ ಹೇಳೋ ಪ್ರಕಾರ ಯಾವ ಒಂದು ಆಸ್ತಿ ಹೋಗ್ತಾ ಇದೆ ಅದು ಬೆನಿಫಿಟ್ಸಿಗೋಸ್ಕರ ಹೋಗ್ತಾ ಇರಬೇಕು. ಇಲ್ಲಿಗೆ ಸಿ ಹೋಗ್ತಾ ಇದೆ ಅಂತಂದ್ರೆ ಇವನ ಬೆನಿಫಿಟ್ಸಿಗೋಸ್ಕರ ಹೋಗ್ತಾ ಇರಬೇಕು. ಇವನಲ್ಲಿ ಒಂದು ಬೆನಿಫಿಟ್ ಅಂತ ಏನು ಇವನು ಹೇಳ್ತಾ ಇದ್ದಾನೆ, ಈಗ ನಾನು ಬಿ ಕೊಡ್ತೀನಿ, ಅದು ಮಸ್ಟ್ ಆ್ಯಂಡ್ ಶುಡ್ ಇರಬೇಕು. ಆಯ್ತಾ? ಮೂರನೇದು, ಸಚ್ ಓನರ್ ಮಸ್ಟ್ ಎಲೆಕ್ಟ್ ಈದರ್ ಟು ಕನ್ಫರ್ಮ್ ದ ಟ್ರಾನ್ಸ್ಫರ್ ಆರ್ ಡಿಸೆಂಟ್ ಫ್ರಮ್ ಇಟ್ ಅಂತ ಇದೆ. ಅಂತಂದ್ರೆ ಮೂರನೇದು ಏನು ಹೇಳ್ತಾ ಇದೆ, ಒಂದು ಕನ್ಫರ್ಮ್ ಮಾಡಬೇಕು, ಇಲ್ಲ ಅಂತಂದ್ರೆ ನೋ ಅಂತ ಹೇಳಬೇಕು, ಎಸ್ ಅಂತ ಹೇಳಬೇಕು, ಇಲ್ಲ ನೋ ಅಂತ ಹೇಳಬೇಕು. ಕ್ಲಿಯರ್ ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾದಂಥ ಒಂದು ವಿಷಯ. ಸೊ ನಾನು ನಿಮಗೆ ಏನು ಎಕ್ಸಾಂಪಲ್ ಹೇಳಿದೆ ಅದೇ ಎಕ್ಸಾಂಪಲ್ ಇಲ್ಲಿದೆ. ಏನಂತ ಎಕ್ಸಾಂಪಲ್ ಇದೆ? ಎ ಓನ್ಸ್ ಎ ಪ್ರಾಪರ್ಟಿ ದಟ್ ಈಸ್ ವರ್ತ್ ಆಫ್ 800. ಓಕೆನಾ? ಬಿ ಪ್ರೊಸೆಸ್ ದಟ್ ಟು ಟ್ರಾನ್ಸ್ಫರ್ ದ ಸೇಮ್ ಥ್ರೂ. ಎ ಇದೆ ಅಂತೆ, ಓನ್ಸ್ ಎ ಪ್ರಾಪರ್ಟಿ 800 ರೂಪೀಸಿಗೆ ತೊಗೊಂಡಿದ್ದಾನೆ. ಬಿ ಪ್ರೊಸೆಸಸ್
ಟು ಟ್ರಾನ್ಸ್ಫರ್ ದ ಸೇಮ್ ಟು ಸಿ, ಓಕೆನಾ, ಟು ಟ್ರಾನ್ಸ್ಫರ್ ದ ಸೇಮ್ ಟು ಸಿ ಥ್ರೂ ದ 1000 ಇನ್ಸ್ಟ್ರೂಮೆಂಟ್ ಟು ಎ ಅಂತ ಇದೆ, ಟು ದ 1000 ಇನ್ಸ್ಟ್ರೂಮೆಂಟ್ ಟು ಎ. ಓಕೆ, ಕ್ಲಿಯರ್. ದ ಆಪ್ಟ್ ಆಫ್ ದ ಎಲೆಕ್ಟ್, ಇಲ್ಲಿ ಯಾರು ಎಲೆಕ್ಟ್ ಮಾಡ್ತಾ ಇದಾರಲ್ಲ ಇವ್ರು ಎಲೆಕ್ಟ್ ಮಾಡುವಂಥವ್ರು ಎಸ್ ಅಂತ ಹೇಳ್ಬೋದು, ನೋ ಅಂತ ಹೇಳ್ಬೋದು. ಎಸ್ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿರುವಂಥ ಪ್ರಾಫಿಟ್ ಏನಿದೆ, ಅಡಿಷನಲ್ ಪ್ರಾಫಿಟ್, ಅದೆಲ್ಲ ಇವ್ರಿಗೆ ಬರುತ್ತೆ. ನೋ ಅಂತ ಹೇಳಿದ್ರೆ ಇಲ್ಲಿ ಡೀಲ್ ಕ್ಲೋಸ್ ಆಗುತ್ತೆ. ಇದಿಷ್ಟೇ ಎಸೆನ್ಷಿಯಲ್ ಕಂಡೀಷನ್ಸ್ಗಳು. ಇನ್ನೊಂದು ಕೇಸ್ ಲಾ ಇದೆ. ಕೇಸ್ ಲಾ ಅದು ಯಾವುದು ಅಂದರೆ ವಿಧವೇತ್ ಕೇಸ್ ಲಾ ಇದೆ. ಸೊ ಕೂಪರ್ ವರ್ಸಸ್ ಕೂಪರ್ ಅಂತ ಫೇಮಸ್ ಕೇಸ್ ಲಾ ಇದೆ, ಓಕೆನಾ. ಸೊ ಇದು ಕೋಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಫೇಮಸ್ ಕೇಸ್ ಲಾ, ಇದ್ರ ಜೊತೆ ಕೋಟ್ ಮಾಡಿ. ಇಲ್ಲೇನಿದೆ ಅಂತಂದ್ರೆ ಎಕ್ಸ್ ಗಿವ್ಸ್ ಸರ್ಟೆನ್ ಪ್ರಾಪರ್ಟೀಸ್ ಟು ದ ಸಮ್ ಆಫ್ ದ ಟ್ರಸ್ಟಿ ಟು ಸೆಲ್ ಇಟ್ ಆಫ್ಟರ್ ಹಿಸ್ ವಿಡೋಸ್ ಡೆತ್ ಅಂತಂದ್ರೆ ಎಕ್ಸ್ ಸರ್ಟೆನ್ ಪ್ರಾಪರ್ಟೀಸ್ನ ಕೊಟ್ಟಿರ್ತಾನೆ. ಯಾವಾಗ ಅಂತಂದ್ರೆ ತನ್ನ ವಿಧವೆ ಸತ್ತು ಹೋದ್ಮೇಲೆ, ಯಾವಾಗ ಈ ವಿಧವೆ ಹೆಂಡತಿ ಸತ್ತು ಹೋದ್ಮೇಲೆ ಟ್ರಾನ್ಸ್ಫರ್ ಮಾಡಿ ಅಂತ ಒಂದು ಹೇಳಿರ್ತಾನೆ ಮಾತು. ದ ಸೇಲ್ ಆಫ್ ದ ಪ್ರೊಸೀಡಿಂಗ್ ಇನ್ ಟ್ರಸ್ಟ್ ಆಫ್ ದ ಮಸ್ಟ್ ಬಿ ಆಸ್ ಯೂಸ್ಡ್ ಫಾರ್ ದ ಬೆನಿಫಿಟ್ ಆಫ್ ದ ಫಸ್ಟ್ ಚಿಲ್ಡ್ರನ್. ಏನಕ್ಕೋಸ್ಕರ ಅಂದ್ರೆ ಫಾರ್ ಬೆನಿಫಿಟ್ಸ್ ಆಫ್ ದ ಚಿಲ್ಡ್ರನ್. ನೋಡಿ, ಎಕ್ಸ್ ಅನ್ನುವಂಥವನು ಇಲ್ಲಿ ಎಕ್ಸ್ ವೈ ಅಂತ ತಗೊಳ್ಳೋಣ, ಇಲ್ಲಿ ಚಿಲ್ಡ್ರನ್ಸ್ನ ಎ ಬಿ ಸಿ ಅಂತ ತಗೊಳ್ಳೋಣ, ಓಕೆನಾ. ಸೊ ಇಲ್ಲಿ ದಿ 3 ಸನ್ಸ್ ಎ ಬಿ ಸಿ ಅಂತ ತಗೊಂಡಿದ್ದಾರೆ. ದ ಡೆತ್ ಆಫ್ ಎ ಬ್ರಾಟ್ ಅನ್ ಆಕ್ಷನ್, ಓಕೆ, ಇದೇ ರೀತಿ ತಗೊಂಡಿದ್ದಾರೆ. ವೆಲ್, ಎ ಬಿ ಸಿ ಅಂತ ತಗೋಣ. ಎಕ್ಸ್ ಏನು ಮಾಡ್ತಾ ಇದ್ದಾನೆ ಅಂತಂತಂದ್ರೆ ಎಕ್ಸ್ ಅನ್ನುವಂಥದ್ದು ವಿಡೋ. ಇನ್ ಕೇಸ್ ಏನಾದರೂ ನಾನು ಸತ್ತೋದ್ಮೇಲೆ ವಿಡೋ ಸತ್ತೋದ್ರೆ ನನ್ನ ಬೆನಿಫಿಟ್ಸ್ ಆಫ್ ದ ಚಿಲ್ಡ್ರನ್ಗೋಸ್ಕರ ಇದನ್ನ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳಿರ್ತಾನೆ. ಇಲ್ಲೀಗ ಎ ವಿಡೋಸ್ ಇಸ್ ಎಕ್ಸಿಕ್ಯೂಟೆಡ್ ಎ ಡೀಡ್ ಅಂಡ್ ಗೇವ್ ದ ಪ್ರಾಪರ್ಟಿ ಟು ಹರ್ 3 ಸನ್ಸ್. ದ ವಿಡೋ ಏನಾಗುತ್ತೆ, ಇಲ್ಲಿ ಇವ್ನು ಸತ್ತೋದ್ಮೇಲೆ ಇವಳು ಏನು ಮಾಡ್ತಾಳೆ ಅಂತಂತಂದ್ರೆ ತನ್ನ ಡೀಡ್ನ ಮೂಲಕ 3 ಜನರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಶಿ ಗೇವ್ ದ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಟು ಹರ್ ಸನ್ ಬಿ. ಅದಾದ್ಮೇಲೆ ತನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಏನಿರುತ್ತಲ್ಲ, ಈಗ ಇಲ್ಲಿ ಯಾರು ಒಬ್ರು ಪಾರ್ಟಿ ಹೇಳಿರ್ತಾರೆ ಇವ್ರಿಗೆ ಟ್ರಾನ್ಸ್ಫರ್ ಮಾಡುವಂತ, ಅದನ್ನ ಎ ಬಿ ಸಿ ಟ್ರಾನ್ಸ್ಫರ್ ಮಾಡ್ತಾಳೆ. ವೆಲ್, ಬಟ್ ಇವಳು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಬಿ ಅಂಡ್ ಸಿ ಗೆ ಮಾಡ್ತಾಳೆ ಅಂಡ್ ಡಿಸೀಸ್ಡ್ ಹಸ್ಬೆಂಡ್ ಪ್ರಾಪರ್ಟಿ ಟು ಎ. ಅದಾದ್ಮೇಲೆ ಮತ್ತೆ ಇನ್ನು ಉಳಿದಿರುವಂಥದ್ದನ್ನ ಡಿಸೀಸ್ಡ್ ಹಸ್ಬೆಂಡ್ ಎಗೆ ಮಾಡ್ತಾಳೆ. ಇದಿಷ್ಟಿದೆ. After the widow's death, A brought an action to the against B and C, elect between the deed or appropriate inheritance ಅಂತ ಇದೆ. ಸೊ ಇಲ್ಲಿ ಏನು ವಿಷಯ ಬರುತ್ತೆ ಅಂತಂತಂದ್ರೆ, ಈಗ ಎ ಬಿ ಸಿಗೆ ಒಂದು ಇದು ಬರುತ್ತೆ, ಆಪ್ಷನ್ ಬರುತ್ತೆ. ಇಫ್ ಇನ್ ಕೇಸ್ ಏನಾದರೂ ಇವ್ರೇನಾದ್ರೂ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂತಂದ್ರೆ ಒಂದು ಇನ್ಹೆರಿಟೆನ್ಸ್ ಪ್ರಾಪರ್ಟಿನ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಅಂತಂತಂದ್ರೆ ಇನ್ನೊಂದು ಸೆಲ್ಫ್ ಅರ್ನಡ್ ಪ್ರಾಪರ್ಟಿನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿಗ 2 ಚಾಯ್ಸ್ ಆಗಿದೆ. 2 ಚಾಯ್ಸಲ್ಲಿ ಯಾವುದಾದ್ರೂ ಒಂದು ಚಾಯ್ಸನ್ನು ಇವ್ರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವೆಲ್, ಈ ರೀತಿ ಇದ್ದಾಗ ಇಲ್ಲೇ ನಾವು ಹೇಳೋದು ಡಾಕ್ಟ್ರೈನ್ ಆಫ್ ಎಲೆಕ್ಷನ್. ಕೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೊಳ್ಳಿ. ಬಟ್ ಯಾವ ಚಾಯ್ಸ್ ಮಾಡ್ಕೊಳ್ತೀರಾ ಆ ಚಾಯ್ಸ್ ಮಾಡ್ಕೊಂಡಾಗ ನಿಮಗೆ ಒಬ್ಲಿಗೇಷನ್ಸ್ಗಳು, ಅದೇ ರೀತಿ ಪ್ರಾಫಿಟ್ಗಳು, ಬೆನಿಫಿಟ್ಗಳು ಏನೇನು ಮಾತಾಗಿದೆ ಮೇಲ್ಗಡೆ ಎಲ್ಲ ನಿಮ್ಮ ವಿಡೋಸ್ ಡೆತ್ ಆದಮೇಲೆ ಅಥವಾ ಇವರು ಮೇನ್ ಪಾರ್ಟಿ ಡೆತ್ ಆದಮೇಲೆ ಇವೆಲ್ಲ ಒಬ್ಲಿಗೇಷನ್ಸ್ಗಳು ಬೈಂಡಿಂಗ್ ಆಗುತ್ತೆ ಅಂತ ಈ ಕೇಸಲ್ಲಿ ಹೇಳ್ತಾರೆ. ಸೊ ಒಂದ್ಸಲ ಕೂಪರ್ ವರ್ಸಸ್ ಕೂಪರ್ ಕೇಸ್ನ ಮತ್ತೊಂದು ಸ್ವಲ್ಪ ಡೀಪಾಗಿ ನೀವೇನಾದ್ರು ನೋಡ್ತೀರಾ ಅಂದರೆ ನೋಡಿ. ನಾನು ಮೇನ್ ಕೀ ಪಾಯಿಂಟ್ಸ್ಗಳನ್ನು ಮಾತ್ರ ಬರೆದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಜಾಸ್ತಿ ಬರ್ಡನ್ ಆಗುತ್ತೆ ಅಂತ. ಸೊ ಇದಿಷ್ಟು ನಿಮಗೇನಾದರೂ ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಅಂತ ಕೇಳಿದರೆ ನೀವು ಬರೀಬೇಕಾಗುತ್ತೆ. ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮ್ಯಾಕ್ಸಿಮಮ್ 10 ಮಾರ್ಕ್ಸಿಗೆ ಕೇಳಬಹುದು. ಅದಕ್ಕೆ ಎಸೆನ್ಷಿಯಲ್ಸ್ ಕೂಡ ಹೇಳಿದ್ದೇನೆ, ಒಂದು ಕೇಸ್ ಲಾ ಅದ್ರದ್ದು ಅಪವಾದಗಳನ್ನು ಹೇಳಿದ್ದೇನೆ, ಎಕ್ಸೆಪ್ಷನ್ಸ್ಗಳೇನೇನಿದೆ ಅಂತ. ಡಾಕ್ಟ್ರೈನ್ ಆಫ್ ಎಲೆಕ್ಷನ್ ಮೀನಿಂಗ್ ಅಂತ ಹೇಳಿದ್ದೇನೆ, ಸೆಕ್ಷನ್ 35. ವೆಲ್, ಇದು ಈ ವಿಡಿಯೋಗೆ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಮುಂದಿನ ಸೆಕ್ಷನ್ಸ್ಗಳನ್ನ ನೋಡ್ತಾ ಹೋಗೋಣ. ಅಪ್ರಾಪ್ರಿಮೆಂಟ್ ಅಂತ, ಹಂಚಿಕೆ ಅಂತ ಒಂದು ಕಾನ್ಸೆಪ್ಟ್ ಇದೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.